ಪ್ರಿಯವಾದವರೇ, ಸಾವನ್ನು ಗೆದ್ದು ಮೃತ್ಯುಂಜಯನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಆದಿಕಾಂಡ 49:22 ವಚನ. ಯೋಸೇಫನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಪ್ರಿಯರೇ, ಫಲವನ್ನು ಕೊಡುವ ಗಿಡಗಳು ಮತ್ತು ಮರಗಳು ಮನುಷ್ಯರಿಗೆ, ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಎಷ್ಟೋ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಫಲ ಕೊಡದ ಮರವನ್ನು ಯಾರು ಕೂಡ ಇಷ್ಟಪಡುವುದೇ ಇಲ್ಲ. ಆದುದರಿಂದ ಕರ್ತನು ನಿಮ್ಮನ್ನು ಫಲ ಕೊಡುವ ಮರವಾಗಿ ಅನೇಕರಿಗೆ ಆಶೀರ್ವಾದದಾಯಕವಾಗಿ ಇರಿಸಲು ಬಯಸುತ್ತಿದ್ದಾನೆ. ನಿಮ್ಮಿಂದ ಜೀವ ಜಲದ ಬುಗ್ಗೆಯು ಹರಿಯಬೇಕು ಮತ್ತು ನಿಮ್ಮನ್ನು ಹುಡುಕಿಕೊಂಡು ಸಾವಿರಾರು ಜನರು ಬಂದು ತಮ್ಮ ಬಾಯಾರಿಕೆಯನ್ನು ತೀರಿಸಿಕೊಳ್ಳುವಂಥವರಾಗಿರಬೇಕು. ಯೇಸು ಕ್ರಿಸ್ತನು ಫಲ ಕೊಡುವ ಮರದಂತೆ ಇದ್ದನು. ಹೇಗೆಂದರೆ, ನಜರೇತಿನ ಯೇಸುವನ್ನು ದೇವರು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದರು. ದೇವರು ಆತನ ಸಂಗಡ ಇದ್ದದರಿಂದ ಅವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ, ಸೈತಾನನಿಂದ ಕಟ್ಟಲ್ಪಟ್ಟವರನ್ನ ಬಿಡಿಸುತ್ತಾ, ಎಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಅದೇ ರೀತಿ ಯೋಸೇಫನು ಕೂಡ ಫಲ ಕೊಡುವ ಮರದಂತಿದ್ದನು. ಅನೇಕರಿಗೆ ಆಶೀರ್ವಾದಕರವಾಗಿದ್ದನು. ಜನರೆಲ್ಲರೂ ಅವನನ್ನು ಹುಡುಕಿಕೊಂಡು ಬರುತ್ತಿದ್ದರು. ಒಣಗಿ ಹೋದ ಮರವನ್ನು ಹುಡುಕಿಕೊಂಡು ಮನುಷ್ಯರಾಗಲಿ ಪಕ್ಷಿಗಳಾಗಲಿ ಬರುವುದಿಲ್ಲ. ಆದರೆ ಫಲವಿರುವ ಮರವನ್ನು ಹುಡುಕಿ ಎಲ್ಲರೂ ಬರುತ್ತಾರೆ. ಹೌದು ಪ್ರಿಯರೇ, ಕರ್ತನು ನಿಮ್ಮನ್ನು ಆಶೀರ್ವದಿಸಿದಾಗ ನಿಮ್ಮನ್ನು ದ್ವೇಷಿಸುವವರು ಸಹ ಸಹಾಯಕ್ಕಾಗಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ನಿಮ್ಮ ಶತ್ರುಗಳ ಮುಂದೆ ನಿಮಗೆ ಔತಣವನ್ನು ಸಿದ್ಧಪಡಿಸಿ ನಿಮ್ಮ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸುತ್ತಾನೆ. ನಿಮ್ಮ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನೀವು ಅನೇಕ ಜನಾಂಗಗಳಿಗೆ ಸಾಲ ಕೊಡುತ್ತೀರೇ ಹೊರತು ಯಾರಿಂದಲೂ ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ. ಕರ್ತನು ನಿಮಗಾಗಿ ತನ್ನ ಶ್ರೇಷ್ಠ ಭಂಡಾರವಾದ ಆಕಾಶವನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಈ ಹೊತ್ತಿನ ಸಾರಾಂಶವೇನೆಂದರೆ, ಆದಿಕಾಂಡ 49:22 ಯೋಸೇಫನು ಒಂದು ಫಲಭರಿತವಾದಂಥ ಕೊಂಬೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ಅನೇಕರಿಗೆ ಉಪಯುಕ್ತರಾಗಿ ಫಲ ಕೊಡುವ ಮರದಂತೆ ಬದುಕಬೇಕು. ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.